ಶಿವಕುಮಾರ್ ನಾಟಿಕಾರ್ ಅವರ ಸತ್ಯಾಗ್ರಹ ಧರಣಿಗೆ ಶಾಸಕರ ಬೆಂಬಲ. ದತ್ತಾತ್ರೇಯ ದೇವಸ್ಥಾನವನ್ನ ಕಾಶಿ ವಿಶ್ವನಾಥ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಆಗ್ರಹ. ಅಫಜಲಪುರ ತಾಲೂಕು ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಹಾಗೂ ಹೆಚ್ಚಿನ ಅನುದಾನದ ಹಿನ್ನೆಲೆಯಲ್ಲಿ ಹೋರಾಟಗಾರ ಶಿವಕುಮಾರ್ ನಾಟಿಕಾರ್ ಅವರು ನಡೆಸುತ್ತಿರುವ ಸತ್ಯಾಗ್ರಹ ಧರಣಿ 4ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಹೋರಾಟಕ್ಕೆ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. ಗಾಣಗಾಪುರದ ದತ್ತಾತ್ರೇಯ ಕ್ಷೇತ್ರವನ್ನು ಕಾಶಿ ವಿಶ್ವನಾಥ ದೇವಸ್ಥಾನದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಎಂಬ ಈ ಧರಣಿಯ ಮುಖ್ಯ ಉದ್ದೇಶವಾಗಿದ್ದು, ಶಿವಕುಮಾರ್ ನಾಟಿಕಾರ್ ಅವರು ಈ ಬೇಡಿಕೆಯನ್ನ ಶಾಸಕರ ಮುಂದೆ ಪ್ರಸ್ತಾಪಿಸಿದ್ರು. ಅವರು ಮಹಾರಾಷ್ಟ್ರದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಬಳಿ ಒತ್ತಡ ಮೂಡಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಭೇಟಿಯಾಗಿ ಹೆಚ್ಚಿನ ಅನುದಾನವನ್ನ ನೀಡುವಂತೆ ಮನವಿ ಸಲ್ಲಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ, ದತ್ತೆ ಮಹಾರಾಜರ ಕ್ಷೇತ್ರದ ಅಭಿವೃದ್ಧಿಗೆ ನಾನು ನಿಸ್ಸಂಶಯವಾಗಿ ಬೆಂಬಲ ನೀಡುತ್ತೇನೆ. ದೇವೇಂದ್ರ ಫಡ್ನವೀಸ್ ಅವರು ಗಾಣಗಾಪುರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ಅವರಿಗೆ ದರ್ಶನ ಮಾಡಿಸಿ ಗಾಣಗಾಪುರದ ಅಭಿವೃದ್ಧಿ ಕುರಿತು ಚರ್ಚಿಸಿದ್ದೇನೆ. ಇದೇ ವಿಷಯವನ್ನ ನಾನು ಪತ್ರಿಕಾಗೋಷ್ಠಿಯಲ್ಲಿಯೂ ಸ್ಪಷ್ಟವಾಗಿ ಹೇಳಿದ್ದೇನೆ. ಶೀಘ್ರದಲ್ಲೇ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಈ ಕ್ಷೇತ್ರದ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಮುಂದಿಡಲಾಗುವುದು ಎಂದು ತಿಳಿಸಿದ್ದಾರೆ. ಅವರು ನಾವು ಜೊತೆಯಾಗಿದ್ದರು. ಅವರು ಕೂಡ ಬಂದ 10 ಕೋಟಿ ಸರಿ ಒಂದು 50 ಕೋಟಿ ರಿಲೀಸ್ ಮಾಡ್ರಿ ಅಂತಕ್ಕಂಥದ್ದು ಕೂಡ ನಾವು ಜೊತೆಯಾಗಿ ಹೇಳಿದ್ದು. 10 ಕೋಟಿ ಅನ್ನೋದಂತ ಖರ್ಚು ಮಾಡಿ ನಾವು ಬೇಕಾದ್ರೆ ಮತ್ತೆ ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಕೂಡ ನಮ್ಗೆ ಹೇಳಿದ್ರು. ಆದರೆ ಇವತ್ತು ಇಲ್ಲಿ 50 ಕೋಟಿ 100 ಕೋಟಿ ಕೊಟ್ಟರು ಆಗೋದಿಲ್ಲ. ಇವತ್ತೇನು ಕಾಶಿ ವಿಶ್ವನಾಥ ಯಾವ ರೀತಿ ಆಗಿದೆ ಅದೇ ರೀತಿ ಆಗಬೇಕು ಅಂತಕ್ಕಂಥದ್ದು ಕೂಡ ಗಾಣಗಾಪುರ ಜನರು ಕೂಡ ಎಲ್ಲರೂ ಆಸೆ ಇದೆ. ಇಡೀ ಕಲಬುರಗಿ ಜಿಲ್ಲೆ ಜನರು ಕೂಡ ಆಸೆ ಇದೆ. ದತ್ತದ ಎಲ್ಲ ಭಕ್ತಾದಿಗಳಿಗೂ ಕೂಡ ಅದು ಆಸೆ ಇರ್ತಕ್ಕಂಥದ್ದು ಕೆಲಸ. ಆದರೆ ಇವತ್ತು ನಿಮ್ಗೆ ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಾವು ಏನೇನು ಹೋರಾಟಗಳು ತಗೊಂಡಿದ್ದೀರಿ ಅದು ಜೊತೆಯಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಬಿಜೆಪಿ ಸರ್ಕಾರ ಇರೋದ್ರಿಂದ, ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇರೋದ್ರಿಂದ ನಿಮ್ಮ ಜೊತೆಯಾಗಿ ನಾವು ಬರ್ತೀವಿ. ಇಲ್ಲ ನಮ್ಮ ಜೊತೆಯಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಇದು ಮುಗಿದ ತಕ್ಷಣ ನಾವು ದಿಲ್ಲಿಗೂ ಹೋಗೋಣ, ಮಹಾರಾಷ್ಟ್ರಕ್ಕೂ ಹೋಗೋಣ. ನಮ್ಮಿಂದ ಏನು ಸಾಧ್ಯ ಆಗ್ತದೆ ನೀವು ಯಾವಾಗ ಕರೆದ್ರು ಕೂಡ ನಾನು ನಿಮ್ಮ ಜೊತೆಯಾಗಿ ಬರ್ಲಿಕ್ಕೆ ನಾನು ಯಾವತ್ತೂ ಸಿದ್ಧ ಇದ್ದೀನಿ ಅಂತಕ್ಕಂಥದ್ದು ಕೂಡ ಈ ಮುಖಾಂತರ ಹೇಳಬರ್ತೀನಿ. ಕೇಂದ್ರ ಸರ್ಕಾರದಲ್ಲಿ ನಾನು ಸಮಯ ಟೈಮ್ ತಗೋತೀನಿ ಮಂತ್ರಿಗಳದು. ಇವತ್ತು ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೂಡ ಮುಖ್ಯಮಂತ್ರಿಗಳು ಕೂಡ ಸಮಯ ತಗೋತೀನಿ. ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ದತ್ತ ಮಹಾರಾಜರ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಇಲ್ಲಿ ಕುಂತಂತವರು ಮತ್ತು ಗಾಣಗಾಪುರ ಜನರ ಹರೊಬ್ಬರದು ಕೂಡ ಪಾತ್ರ ಇದೆ ಇದರೊಳಗೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಬೇಕಾಗಿದೆ. ಯಾವತ್ತೂ ಕೂಡ ನಾವು ಇವತ್ತು ಹೇಳಿದ್ರೆ ನಾ ಇನ್ನೂ ಒಂದೊಂದು ದಿನ ಕಮ್ಮಿ ಬರ್ಲಿಕ್ಕೆ ಆಗ್ಲಿಕ್ಕೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಹರ ಗುರುವ ನಮ್ಮ ಮನೆಗೆ ಬರ್ತಾರೆ. ಹರ ಗುರುವ ನಮ್ಮ ಬೆಂಗಳೂರು ಕಮಿಟಿ ಮೀಟಿಂಗ್ ಇರೋರಿಗೆ ನಾನು ಅಲ್ಲಿ ಇರ್ತಿದ್ದೆ. ಆದರೂ ನಮ್ಮ ಮನೆಗೆ ಕೂಡ ಬಂದಾಗ ಒಮ್ಮೊಮ್ಮೆ ಹೇಳ್ತಾರೆ ಅಲ್ಲಿ ಏನ್ರಿ ಏನು ವ್ಯವಸ್ಥೆನೇ ಇಲ್ಲ ಅಂತೇಳಿ. ಈ ರೀತಿ ಅನೇಕ ವರ್ಷಗಳಿಂದ ಈ ದತ್ತ ಮಹಾರಾಜರ ಸ್ಥಾನದಲ್ಲಿ ಅನೇಕ ಜನರು ಬರೋದು ನಾವು ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇವತ್ತು ನೀವು ಯಾವತ್ತೂ ಹೋರಾಟ ಕೈಗೆತ್ತಿಕೊಂಡಿದ್ದೀರಿ. ಇವತ್ತು ಕೂಡ ಮುಂದಿನ ದಿನಗಳಲ್ಲಿ ಒಂದಿನೊಂದು ಜಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವು ನಿಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀವಿ. ನಮ್ದು ಏನೇನು ಬೆಂಬಲ ಬೇಕು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗಿರ್ತಿದ್ದೀವಿ. ಇಲ್ಲಿ ಶಾಸಕರಾಗಿರ್ಬೋದು, ಕಲಬುರಗಿ ಜಿಲ್ಲೆ ಎಲ್ಲ ಸಚಿವರಾಗಿರ್ಬೋದು, ಎಲ್ಲರ ಹತ್ರ ನಾವು ಹೋಗೋ ಪಾರ್ಟಿ ಪಕ್ಷ ಅಂತಕ್ಕಂಥದ್ದು ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಯಾವ ಪಾರ್ಟಿ ಪಕ್ಷ ಮರೆತು ಹರೊಬ್ಬರು ಕೂಡ ಈ ದತ್ತ ಮಹಾರಾಜರು ನಮ್ಮ ಭಕ್ತಾದಿಗಳು ಕೂಡ ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಿ ದತ್ತ ಮಹಾರಾಜ ದೇವಸ್ಥಾನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಅಂತಕ್ಕಂಥದ್ದು ಕೂಡ ನಮ್ಮ ಮುಖಾಂತರ ಹೇಳಿ, ಇವತ್ತು ಕೂಡ ನಿನ್ನೆ ನನಗೆ ಮಾತಾಡಿದಾಗ ಹೇಳಿದ್ರೆ ಒಂದಿಷ್ಟು ನೀವು ಬಂದು ಹೋಗ್ಲೇಬೇಕಂತ ಹೇಳಿ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ತಡೋತಿಲ್ಲ, ಬೆಳಿಗ್ಗೆ ಜಲ್ದಿ ಬರ್ತೀನಿ ಅಂದರೆ 3 ಗಂಟೆ ಆದಮೇಲೆ ಬರ್ರಿ ಅಂತಂದರು. ಆದರೆ ಇವತ್ತು ಬಂದು ಮುಗಿಸೋಣ ಹುಡುಗಿಯಲ್ಲಿ ಬೆಳಗಾವಿ ಡಿಸ್ಟಿಕ್ ಉಳುವಿದಾಗ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಹೋಗೋದಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಬಂದು ದತ್ತನ ಆಶೀರ್ವಾದ ತಮ್ಮೆಲ್ಲರಿಗೂ ಭೇಟಿಯಾಗಿ ಖುಷಿ ಆಯಿತು. ನಮ್ಮ ಬೆಂಬಲ ಯಾವತ್ತೂ ಕೂಡ ಶಿವಕುಮಾರ್ ನಾಟಿಕಾರ್ ಅನ್ನೋ ಜೊತೆಯಾಗಿರ್ತದೆ. ಈ ದೇವಸ್ಥಾನಕ್ಕೋಸ್ಕರ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಹೋರಾಟದಲ್ಲಿ ಎಲ್ಲ ಕಡೆ ಭಾಗವಹಿಸ್ತೀವಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಿ ಇವತ್ತು ದಿನ ಕರೆದು ನನಗೂ ಕೂಡ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ವೇದಿಕೆ ಮೇಲೆ ಇದ್ದಂತೂ ನಮ್ಮ ಮುಂಭಾಗದಿಂದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಡೀ ದೇಶದಲ್ಲಿ ಗಾಣಗಾಪುರಕ್ಕೆ ಬರಲಾರ್ದಂಥ ವ್ಯಕ್ತಿ ಯಾರು ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಅನ್ಬೇಕಾಗಿದೆ. ಕೆಲವು ದಿನಗಳ ಹಿಂದುಗಡೆ ನಾನು ಈಗಿನ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರ ಜೊತೆಯಾಗಿ ವಿಶೇಷವಾಗಿ ಅವತ್ತಿಲ್ಲಿ ಅವ್ರ ಪೂಜೆಗೋಸ್ಕರ ನಾನು ಅವ್ರ ಜೊತೆಯಲ್ಲಿ ಇಲ್ಲಿ ಬಂದಿದ್ದೆ. ಅವತ್ತು ಕೆಲವು ಜನರ ಪ್ರೇಮಿಗಳೆಲ್ಲ ನನ್ನ ಜೊತೆಯಾಗಿದ್ದಾಗ ಒಳಗಡೆ ಅವ್ರಿಗೆ ಕರೆಸಿ ಒಂದು ಮೆಮೊರಿನ ರೆಡಿ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಮತ್ತು ಅವ್ರ ಜೊತೆಯಲ್ಲಿ ಗಾಡಿಯಲ್ಲಿ ನಾನು ಗುಲ್ಬರ್ಗ ಏರ್ಪೋರ್ಟ್ ಹೋಗೋವರೆಗೂ
ಅವ್ರ ಜೊತೆಯಲ್ಲಿ ಕುಂತು ಅರ್ಧ ಗಂಟೆ ಇದರ ಬಗ್ಗೆ ನಾನು ಚರ್ಚೆ ಮಾಡ್ಕೊತ ಹೋಗಿದಂತೂ ನಾನು ಅವತ್ತು ಕೂಡ ಕೆಲವು ಮಂದಿ ಪತ್ರಿಕೆಯವರಿಗೆ ಕೂಡ ಹೇಳಿದೆ, ಅವ್ರಿಗೆ ಕೂಡ ಮಾತನ್ನು ಕೂಡ ಆಡಿಸಿದೆ. ದತ್ತಮಾರ ಆಶೀರ್ವಾದದಿಂದ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿ ದೇವೇಂದ್ರ ಫಡ್ನವೀಸ್ ಸಾಹೇಬ್ ಇರೋದ್ರಿಂದ ನಾನು ಶಿವಕುಮಾರಣ್ಣವ್ರಿಗೆ ಹೇಳ್ತಾ ಇದ್ದೆ, ಇದು ಧರಣಿ ಆಗುವವರೆಗೂ ಬಿಡೋದಿಲ್ಲ, ನಾವು ನಿಮ್ಮ ಜೊತೆಯಾಗಿರ್ತೀವಿ, ನೀವು ಯಾವಾಗ ಕರಿತೀವಿ ನಾವು ಬಿಡ್ತೀವಿ, ನಿಮ್ಮ ಜೊತೆ ನಾವು ಕೂಡ ಪಾಲ್ಗೊಳ್ತೀವಿ ಅಂತಕ್ಕಂಥದ್ದು ಕೂಡ ನಾನು ಹೇಳಿದೆ. ಇದು ಮುಗಿದ ತಕ್ಷಣವೇ ಕೇಂದ್ರ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ ಸರ್ಕಾರದಲ್ಲಿ ಆಗಿರ್ಬೋದು, ಜೊತೆಯಲ್ಲಿ ನಾನು ಬರ್ತೀನಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾಕೆ ಹೈಯೆಸ್ಟ್ ಜನ ಇಲ್ಲಿ ಒಂದೇ ರಾಜ್ಯದವರು ಬರ್ತಾರೆ ಅನ್ನೋಪ್ಲೇ ಇಲ್ಲ. ಇವತ್ತು ಆಂಧ್ರ ನೋಡಿರ್ಬೋದು, ತೆಲಂಗಾಣ ನೋಡಿರ್ಬೋದು, ಮಹಾರಾಷ್ಟ್ರ ನೋಡಿರ್ಬೋದು, ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ಜನರು ಬರ್ತಕ್ಕಂಥದ್ದು ಕೂಡ ನಾನು ಕೂಡ ನೋಡಿದೆ. ನಾನು ಇಲ್ಲೇನಾರ ಹುಣ್ಣಿಗೆ ಬಂದು ನಮ್ಮ ಗಾಡಿ ಭಾಳ ದೂರ ನಿಲ್ಲಿಸ್ಬರ್ಬೇಕಾಗ್ತಿದ್ದವು ನಮಗೆ. ಯಾಕಂದ್ರೆ ಈಗ ಒಬ್ಬ ಶಾಸಕರಿಗೆ ಬರಲಿಕ್ಕೆ ಪರಿಸ್ಥಿತಿ ಈಗ ಸಣ್ಣ ಜನರ ಸಮಸ್ಯೆಗಳು ಎಷ್ಟು ಇರ್ಬೋದು ಅಂತಕ್ಕಂಥದ್ದು ಕೂಡ ನಾನು ನೋಡಿ ನಾನು ಪ್ರಿಯಾಂಕಾ ಅವ್ರಿಗೆ ಕೇಳಿದೆ. 2 ಸರ್ತಿ ಅವ್ರು ಕೇಳಿದ್ಮೇಲೆ 2 ಅಧಿವೇಶನ ಮುಗಿದವು. ನಾನು ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಕೂಡಿ ನಾನು ಅಧಿವೇಶನ ಚರ್ಚೆ ಮಾಡ್ತೀನಿ ಅಂತ. ಯಾಕಂದ್ರೆ ಇವತ್ತು ಪಾಲ್ಗೊಳ್ಕಿಂತ ಪೈಲೇ ಇದು ನೆನಪು ಕೊಟ್ಟಿದ್ದೀನಿ. ಆದರೆ ಇವತ್ತು ನಿಮ್ಮ ನೇತೃತ್ವದಲ್ಲಿ ಇದು ನಡೀತಾ ಇದೆ, ಒಳ್ಳೆಯ ದಿನಗಳು ಬಂದ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿವರೆಗೆ ಒಬ್ಬೊಬ್ಬರು ಮಾತಾಡ್ತಿದ್ದೆವು, ಅಭಿವೃದ್ಧಿ ಆಗ್ಬೇಕಂತ ಹೇಳಿ. ಆದರೆ ಇದೊಂದು ನೇತೃತ್ವ ಇವತ್ತು ಶಿವಕುಮಾರ್ ನಾಟ್ಯಕರ ನೇತೃತ್ವದಲ್ಲಿ ಇದನ್ನು ತಗೊಂಡು ಈ ಧರಣಿಗೆ ಸ್ಥಳೀಯ ನಾಯಕರುಗಳು ಹಾಗೂ ಗ್ರಾಮಸ್ಥರಿಂದ ಉತ್ತಮ ಬೆಂಬಲ ದೊರೆತಿದ್ದು, ಈ ಸಂದರ್ಭದಲ್ಲಿ RK&VT ಗ್ರೂಪ್ ಗೆಳೆಯರ ಬಳಗ, ರಶೀದ್ ಚೌಗಡ್, ನಾಗೇಶ್ ವಡಗೇರಿ, ಮಲ್ಲು ಗೊಬ್ಬೂರ್ ಮತ್ತು ಗ್ರಾಮಸ್ಥರಾದ ಕರುಣಾಕರ್ ಪೂಜಾರಿ, ದಿಗಂಬರ್ ಕರ್ಜಗಿ, ದತ್ತು ಹೆರೂರ್, ರಾಜು ಉಕ್ಕಲಿ, ಶ್ರೀಪಾದ್ ಮಾಳಗೆ, ಭೀಮಶಾ ಖರ್ಚಿ, ಯಲ್ಲಪ್ಪ ರಮಗ ಮತ್ತು ಅನೇಕರು ಉಪಸ್ಥಿತರಿದ್ದರು. ವರದಿ ಇಮ್ರಾನ್ ಮನಿಯಾರ್, ಅಫ್ಜಲಪುರ.